ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕೃತಿ ವ್ಲಾಗ್ ಕನ್ನಡ. ಇವತ್ತು ಮೊಳಕೆ ಕಾಳು ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಪಾತ್ರೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಮೊಳಕೆ ಕಟ್ಟಿರೋ ಕಾಳು ಹಾಕಿ ಚೆನ್ನಾಗಿ ಒಂದು 5 ಮಿನಿಟ್ಸ್ ಫ್ರೈ ಮಾಡಿ. ಅದು ಒಂಚೂರು ಫ್ರೈ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದು ಒಂಚೂರು ಫ್ರೈ ಆದ ನಂತರ ಕಾಳು ಜೊತೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ. ಈ ಕಾಳು ಆಲೂಗಡ್ಡೆ ಬದನೆಕಾಯಿ ಫ್ರೈ ಆಗೋಷ್ಟಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು, ಮಸಾಲೆಗೆ ಸ್ವಲ್ಪ ಕಾಯಿ, ಒಂದು ಇಂಚು ಚಕ್ಕೆ, ಒಂದು 4-5 ಲವಂಗ, 1 ಗಡ್ಡೆ ಈರುಳ್ಳಿ, 1 ಟೊಮೆಟೊ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಆಮೇಲೆ 1 ಟೀ ಸ್ಪೂನ್ ಮೆಣಸು, 2 ಸ್ಪೂನ್ ಸಾಂಬಾರು ಪುಡಿ, ಇಷ್ಟು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ಸಾಂಬಾರು ಪುಡಿ 2 ಸ್ಪೂನೇ ಹಾಕಬೇಕು ಅಂತೇನಿಲ್ಲ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, 2.5 3 ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಮಗೆ ಖಾರ ಸಾಕು 2 ಸ್ಪೂನು, ಹಂಗಾಗಿ ಸಾಂಬಾರು ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ನಾವು ಬರೀ 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಖಾರ ಕಮ್ಮಿ ಇದ್ದರೆ 2.5 ಸ್ಪೂನು ಇಲ್ಲ 3 ಸ್ಪೂನ್ ಹಾಕೋಬೋದು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಾಯಿ ಎಲ್ಲ ಸವಿರಿ ನೈಸಾಗಂಗೆ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಚೆನ್ನಾಗಿ ನೈಸಾಗಿ ರುಬ್ಬಿದಾದ್ಮೇಲೆ ಈ ಫ್ರೈ ಮಾಡೋಕ್ಕೆ ಇಟ್ಟಿರ್ತೀವಿ ನೋಡಿ ಕಾಳು, ಆಲೂಗಡ್ಡೆ, ಬದನೆಕಾಯಿ, ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕಿ 2 ವಿಷಿಲ್ ಸಾಕು. ಜಾಸ್ತಿ ವಿಷಿಲ್ ಹಾಕ್ಕೊಂಡ್ರೆ ಆ ಕಾಳೆಲ್ಲ ಮೊಸರಾಗೋಯ್ತದೆ. 2 ವಿಷಿಲ್ ಸಾಕು. 2 ವಿಷಿಲ್ ಹಾಕಿಸ್ಕೊಂಡು ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಷಿಲ್ ಹಾಕಿಸ್ಕೊಂಡ್ರೆ ಸಾರು ತುಂಬ ಚೆನ್ನಾಗಿರುತ್ತೆ. ಆ ವಿಷಿಲ್ ಆದಮೇಲೆ ನಿಮಗೆ ನೀರು ಅಷ್ಟೇ ಎಷ್ಟು ಬೇಕು, ಎಷ್ಟು ಗಟ್ಟಿ ಬೇಕು ಸಾರು ಅಷ್ಟಕ್ಕೆ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ತೆಳ್ಳಗಾದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಮೀಡಿಯಮ್ ನಿಮಗೆ ಎಷ್ಟು ಹದವಾಗಬೇಕೋ ಅಷ್ಟು ನೀರು ಹಾಕ್ಕೊಂಡು 1-2 ವಿಷಿಲ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. 2 ವಿಷಿಲ್ ಆದಮೇಲೆ ಮಾಮೂಲಿ ರುಚಿ ನೋಡಿ ಟೇಸ್ಟ್ ನೋಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.